ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅನ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಏನಪ್ಪ ಇವತ್ತು ಬೆಳಗ್ಗೆನೆ ಕುಂಕುಮ ಎಲ್ಲ ಇಟ್ಕೊಂಡು ಓ ಓಕೆ ಕುಂಕುಮ ಎಲ್ಲ ಇಟ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದಾಳೆ ಅಂತ ಅನ್ಕೋತಾ ಇದ್ದೀರಾ? ಎಸ್, ಇವತ್ತು ಬೆಳಗ್ಗೆನೆ ಫ್ರೆಶ್ ಅಪ್ ಆದೆ. ಆ್ಯಕ್ಚುಲಿ ಬ್ಯಾಕ್ ಪೇನ್ ಹೆಂಗಿತ್ತು ಅಂತಂದರೆ ನನಗೆ ಸಿವಿಯರ್, ಅಂದರೆ ಹೆಂಗೆ ಹೇಳೋದು, ಐ ವಾಸ್ ನಾಟ್ ಏಬಲ್ ಟು ಟೇಕ್ ಅ ಪ್ರಾಪರ್ ಪಾತ್. ಇವತ್ತು ಸ್ವಲ್ಪ ಓಕೆ ಅನಿಸಿ ಸೊ ಬೆಳಗ್ಗೆನೆ ಫ್ರೆಶ್ ಅಪ್ ಆದೆ. ಆ್ಯಂಡ್ ಆಲ್ಸೋ ಇಲ್ಲೇ ನಮ್ಮ ಮನೆ ಎದುರು ಕಡೆ ಇರೋರು ಒಂದು ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ಅರ್ಶಿನ ಕುಂಕುಮ ಕರೆದಿದ್ರು. ಬೆಳಗ್ಗೆನೆ ಹೋಗಿ ಅರ್ಶಿನ ಕುಂಕುಮ ತೊಗೊಂಡು ಬಂದೆ. ಆ್ಯಂಡ್ ನನ್ನ ಬಿಂದಿ ಮತ್ತು ಕುಂಕುಮ ಯಾಕೆ ಇಡೋದಿಲ್ಲ ಅಂತಂದರೆ, ಮೊದಲನೇದು ನಾನು ಸ್ಟಿಕ್ಕರ್ ಇಡ್ತೀನಲ್ವಾ, ಅದು ಯಾವ ಗ್ಯಾಪಲ್ಲಿ ಹಿಂಗೆ ಅನ್ಕೊಂಬಿಟ್ಟಿರ್ತೀನೋ ನಂಗೆ ಗೊತ್ತಿಲ್ಲ, ಬಿದ್ದೋಗಿರುತ್ತೆ. ತುಂಬ ಜನ ಏನು ಇವಳು ಹಣೆಗೆ ಪೊಟ್ಟೆ ಇಡಲ್ಲ ಅಂತ ಅನ್ಕೋಬೋದು, ಬಟ್ ಇಲ್ಲ, ನಾನು ಇಡ್ತೀನಿ. ಹಿಂಗಿಟ್ಟು ಒಂದು ಮಿನಿಟಿಗೆಲ್ಲ ನಾನು ಅದು ಅಭ್ಯಾಸನ ಹಿಂಗೆ ಮಾಡ್ಕೊತಿರ್ತೀನಿ, ಬಿದ್ದೋಗಿರುತ್ತೆ. ಕುಂಕುಮನೂ ಅಷ್ಟೇ ಅಳಿಸೋಗುತ್ತೆ ಅದು. ಸೊ ಇವಾಗ ಏನು ಕಥೆ ಅಂತ ಅಂದರೆ, ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಬರ್ಡೇ ಹತ್ರ ಬರ್ತಾಯಿದೆ ಗೈಸ್. ಬಟ್ ಏನೋ ಒಂದು ಟ್ವಿಸ್ಟ್ ಇದೆ ಅವತ್ತು. ಸೊ ಹಾಗಾಗಿ ಐ ಹೋಪ್ ಈ ವಿಡಿಯೋ ಅವ್ರು ನೋಡದೇ ಇರಲಿ ಅಂತ. ಆ್ಯಂಡ್ ನೋಡಿದವರು ಯಾರು ಅವ್ರಿಗೆ ಹೇಳಿಬಿಡಿ, ಓಕೆ ಫ್ರೆಂಡ್ಸ್. ಆ್ಯಂಡ್ ಯಾರೇ ಆಗಿರಲಿ, ಯಾರಾದರೂ ಈ ವಿಡಿಯೋ ನೋಡ್ತಾ ಇರಿ, ದಯವಿಟ್ಟು ನಿಮ್ಮ ಹಸ್ಬೆಂಡ್ಗೆ ಹೇಳಿಬಿಡಿ. ಆ್ಯಂಡ್ ಐ ಹೋಪ್ ಅವರು ಕೂಡ ಈ ವಿಡಿಯೋ ನೋಡ್ತಾ ಇರಲಿ ಅಂತ. ಏನಿಲ್ಲ, ಅವ್ರ ಬರ್ಡೇ ದಿನ ನಾವು ಮನೆಯಲ್ಲಿರೋದಿಲ್ಲ. ಸೊ ಹಾಗಾಗಿ ಒಂದು ಚಿಕ್ಕ ಮನೆಯಲ್ಲಿ ಅನ್ನೋದಕ್ಕಿಂತ ನಾವು ಈ ಊರಲ್ಲೇ ಇರೋದಿಲ್ಲ. ಸೊ ಹಾಗಾಗಿ ನಾನೊಂದು ಪ್ಲ್ಯಾನ್ ಮಾಡ್ತಿದ್ದೀನಿ. ಈ ಥರ ಯಾವತ್ತೂ ಸೆಲೆಬ್ರೇಟ್ ಮಾಡಿಲ್ಲ ನಾನು. ಏನಂತ ಅಂದರೆ ದಿಸ್ ಆರ್ ದಟ್ ಅಂತ ಒಂದು ಗೇಮ್ ಬರುತ್ತಲ್ವ ಗೈಸ್. ಸೊ ಆ ಥರ ಪ್ಲ್ಯಾನ್ ಮಾಡಿ ಅವರಿಗೆ ಗಿಫ್ಟ್ಸು ಮತ್ತು ಅವ್ರಿಗೆ ಏನು ಇಷ್ಟ ಅದನ್ನೆಲ್ಲ ಮಾಡೋಣ ಅಂತ. ಸೊ ಅದಕ್ಕೆ ನಾನು ಇವಾಗ ಫುಲ್ಲು ಯೋಚನೆ ಮಾಡಿ ಬಡ್ಜೆಟಲ್ಲಿ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಬಡ್ಜೆಟಲ್ಲಿ ಮಾಡಬೇಕು. ಅದಕ್ಕೆ ನಾನು ಈಗ ಸ್ಲಿಪ್ಸ್ ಬರೆದು ಇಟ್ಕೋತೀನಿ, ಓಕೆನಾ. ಆ್ಯಂಡ್ ಅಷ್ಟೇ, ಸ್ಲಿಪ್ಸ್ ಎಲ್ಲ ಬರ್ದಾದ್ಮೇಲೆ ನಾವು ಸಾರಿ ಎಲ್ಲ ಮಾಡಿದ್ದಾಯಿತು. ಬೆಳಗ್ಗೆನೇ ಇವತ್ತು ನಮ್ಮ ಮನೇಲಿ ತಿಂಡಿನೂ ಆಗೋಯ್ತು ಮತ್ತು ಅಡುಗೆನೂ ರೆಡಿ ಇದೆ. ಸೊ ಇವಾಗ ಆರಾಮಾಗಿ ಕುತ್ಕೊಂಡು ಯೋಚನೆ ಮಾಡಿ ಬರಿಬೋದು. ಅವರಿಗೆ ಏನಿಷ್ಟ ಇಲ್ಲ ಅದನ್ನು ಎರಡೂ ಮಿಕ್ಸ್ ಮ್ಯಾಚ್ ಮಾಡಿ ಬರಿತೀನಿ. ಆದಷ್ಟು ಬೇಗ ಆ ವ್ಲಾಗ್ ಕೂಡ ಬರುತ್ತೆ. ಕೀಪ್ ವೇಟಿಂಗ್. ಓಕೆ ಗೈಸ್, ಇವಾಗ ನಾನು ಸ್ಲಿಪ್ಸ್ ಎಲ್ಲ ಬರೆದಿದ್ದಾದ್ಮೇಲೆ ನಿಮಗೆ ಸಿಗ್ತೀನಿ. ಓಕೆ ಬಾಯ್. ಓಕೆ ಗೈಸ್, ಎಲ್ಲ ರೆಡಿಯಾಗಿದೆ, ಈ ಬುಕ್ಕಲ್ಲಿದೆ. ಆಫ್ಕೋರ್ಸ್ ಇವಾಗ ನಾನು ನಿಮಗೆ ಸ್ಲಿಪ್ಸ್ನೆಲ್ಲ ತೋರಿಸೋದಕ್ಕಾಗಲ್ಲ, ಬಿಕಾಸ್ ಐ ಕ್ಯಾಂಟ್ ರಿವೀಲ್ ಇಟ್ ನವ್ ಇಟ್ ಸೆಲ್ಫ್. ಸೊ ಹಾಗಾಗಿ ಈ ವಿಡಿಯೋ ದಿಸ್ ಆರ್ ದಟ್ ಯಾವತ್ತು ಮಾಡಿಸ್ತೀನಿ, ನಂಗೆ ಗೊತ್ತಿಲ್ಲ, ನಂಗೆ ಐಡಿಯಾ ಇಲ್ಲ, ಬಟ್ ಮಾಡಿಸ್ತೀನಿ. ಅವತ್ತು ನೀವು ನೋಡ್ಬೋದು ಏನೇನು ಬರ್ತಿದ್ದೀನಿ ಅಂತ. ಆ್ಯಕ್ಚುಲಿ ಇನ್ನೂ ಎಷ್ಟು ದಿನ ಆಗುತ್ತೆ ಅಲ್ವಾ, ಮತ್ತು ಯಾಕೆ ಇವಾಗಲೇ ನೀವು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀರಾ ಅಂತೆಲ್ಲ ಕೇಳಿದ್ರೆ ಅಥವಾ ಯಾರಿಗಾದರೂ ಆ ಡೌಟ್ ಬಂದರೆ, ಅಫ್ಕೋರ್ಸ್ ನನಗೆ ಹೆಂಗೆ ಅಂದರೆ, ಇವಾಗ ನಾಳೆ ನಾನೇನೋ ಸೆಲೆಬ್ರೇಟ್, ಫಾರ್ ಎಕ್ಸಾಂಪಲ್ ಇದನ್ನೇ ಅಂದ್ಕೊಳ್ಳಿ, ನಾನು ಇದನ್ನು ಈ ವಿಡಿಯೋ ಮಾಡೋದಕ್ಕೆ ಇನ್ನೊಂದು ವಾರ ಆದರೂ ಆಗುತ್ತೆ. ಆವಾಗ ಹಿಂದಿನ ದಿನ ಕೂತ್ಕೊಂಡು ಪ್ರಿಪೇರ್ ಮಾಡೋದು, ಅಥವಾ ಇವಾಗ ನಮ್ಮ ಮನೇಲಿ ನಾಳೆ ಏನೋ ಪೂಜೆ ಇರುತ್ತೆ, ಇವತ್ತು ಶಾಪಿಂಗಿಗೆ ಹೋಗೋದು, ನಂಗೆ ಆ ಥರ ಇಷ್ಟನೂ ಆಗೋದಿಲ್ಲ. ಆ್ಯಂಡ್ ನಂಗೆ ಹಂಗೆ ಇಲ್ವೂ ಇಲ್ಲ. ಬಿಕಾಸ್ ನಂಗೆ ಹೆಂಗಂದರೆ, ಬಿ ಪ್ರಿಪೇರ್ಡ್ ಅರ್ಲಿಯರ್. ನಂಗೆ ಅಟ್ಲೀಸ್ಟ್ ಒಂದು 2-3 ದಿನ ಹಿಂದೆ ಆದರೂ ನಾನು ಪ್ರಿಪೇರ್ ಆಗಿಬಿಟ್ಟಿರ್ತೀನಿ. ಸೊ ನಮ್ಮ ಮನೇಲಿ ಏನೋ ಫಂಕ್ಷನ್ ಅಂದರೆ ಎಲ್ಲ ನಾನು 2-3 ದಿನ ಮುಂಚೆನೇ ಪ್ರಿಪೇರ್ ಮಾಡ್ಕೊಂಬಿಟ್ಟಿರ್ತೀನಿ. ಸೊ ಹಾಗೆ ನನ್ನ ಕಡೆಯಿಂದ ಒಂದು ಅಡ್ವೈಸ್ ಅಂತಾದರೂ ಅಂದ್ಕೊಳ್ಳಿ, ಅಥವಾ ಒಂದು ಟಿಪ್ ಅಂತಾದರೂ ಅಂದ್ಕೊಳ್ಳಿ, ಬಿ ಪ್ರಿಪೇರ್ಡ್ ಅರ್ಲಿಯರ್. ಯಾವುದೇ ವಿಷಯಕ್ಕಾಗಲಿ, ನಾನು ಬರೀ ಶಾಪಿಂಗ್ ಆ ಥರ ಅಲ್ಲ, ಓದೋ ವಿಷಯದಲ್ಲೂ ಅಷ್ಟೇ. ಮಕ್ಕಳೆಲ್ಲ ಎಕ್ಸಾಮ್ ಬರೋವರೆಗೂ ಯಾಕೆ ಕಾಯ್ಕೊಂಡಿರ್ತೀರ? ಅವತ್ತಿಂದ ಅವತ್ತು ಓದು ಮುಗಿಸ್ಬಿಡಿ. ಸೊ ನಿಮಗೆ ಎಕ್ಸಾಮ್ಸಿಗೆ ಈಸಿ ಆಗುತ್ತೆ ಅಲ್ವಾ? ಸೊ ಮತ್ತು ಅಷ್ಟೇ. ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ this video. So very excited, ನೋಡೋಣ. ಆ್ಯಂಡ್ ಆ ವಿಡಿಯೋಗೆ ನೀವು ಕಾಯ್ತಾ ಇರಿ. ಓಕೆ, ಸೊ ಐ ಡೋಂಟ್ ನೋ ವೈ ಸಮ್ ವರ್ಡ್ಸ್ ಹೆಂಗೆ ಅಂತಂದರೆ, ಅದೊಂಥರ ಬೇಡ ಅಂದರೂ ಬರುತ್ತಲ್ಲ ಆ ಥರ. ಸೊ ಆ್ಯಂಡ್ ಆಮೇಲೆ ಓಕೆ
ಈ ಥರ ಒಂದು ಕೆಲವೊಂದು ವರ್ಡ್ಸ್ ಇದೆ. ಸೊ ಅದು ನಾವು ಅದನ್ನು ಯೂಸ್ ಮಾಡೋದು ಬೇಡ ಅಂದ್ರೂ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇವಾಗ ಊಟ ರೆಡಿ ಇದೆ. ಸೊ ಊಟ ಮಾಡಿ ಆಮೇಲೆ ಸಿಗ್ತೀನಿ, ಓಕೆನಾ? ಐ ಡೋಂಟ್ ನೋ ಗೈಸ್, ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿದ್ಬಿಟ್ರೆ, ಅದು ಫ್ರೆಶ್ ಅಪ್ ಕೂಡ ಬೆಳಗ್ಗೆನೇ ಆಗ್ಬಿಟ್ಟಿದ್ದೀನಿ. ಓ ಮೈ ಗಾಡ್. ಸೊ ಎಲ್ಲ ಬೆಳಗ್ಗೆನೇ ಮಿಕ್ಕಿದ ದಿನ ಏನು ಮಾಡೋದು? ಆ್ಯಂಡ್ ಮಾತಾಡ್ತಾನೆ ಇರ್ತೀನಿ. ಸೊ ಆಮೇಲೆ ಸಿಗ್ತೀನಿ ಗೈಸ್. ಇವರು ಹೊರಗಡೆ ಹೋಗಿದ್ರು. ಸೊ ಬರ್ತಾ ಇರೋದ್ರು ಖಾರವಾಗಿ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಹೇಗೆ ಅಂತಂದರೆ ನಾವು ನಾನ್ ವೆಜ್ ತಿಂತೀವಲ್ವಾ, ಇವಾಗ ಫಾರ್ ಎಕ್ಸಾಂಪಲ್ ಸಂಡೇ, ವೆಡ್ನೆಸ್ಡೇ ಆ ಥರ ಎಲ್ಲ ಅವತ್ತು ನಾನ್ ವೆಜ್ ತಿಂತೀವಲ್ವ, ಅವತ್ತೇನು ಕ್ರೇವಿಂಗ್ಸ್ ಆಗೋದಿಲ್ಲ. ಈ ನಾನ್ ವೆಜ್ ತಿನ್ನಲ್ವಲ್ಲ, ಐ ಮೀನ್ ಲೈಕ್ ಮಂಡೇ ಆ ಥರ. ಇವತ್ತು ಮಂಡೇ, ಸೊ ನಾನ್ ವೆಜ್ ತಿನ್ನಲ್ವಲ್ಲ, ಇವತ್ತು ಫುಲ್ ಕ್ರೇವಿಂಗ್ಸ್ ಏನಾದರೂ ಖಾರವಾಗಿ ತಿನ್ನಬೇಕು ಅಂತ. ಆ್ಯಂಡ್ ಕ್ರೇವಿಂಗ್ಸ್ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂದರೆ, ನಮಗೆ ಲೈಕ್ ಸ್ಪೈಸಿ ತಿಂದ್ರೂ ಕ್ರೇವಿಂಗ್ಸ್ ಹೋಗ್ತಾ ಇಲ್ಲ, ಏನೋ ಖಾರವಾಗಿ ತಿನ್ನಬೇಕು, ಏನಾದರೂ ಖಾರವಾಗಿ ತಿನ್ನಬೇಕು ಅಂತ. ಸೊ ಏನೋ ತೊಗೊಂಡು ಬನ್ನಿ ಅಂತ ಹೇಳಿದೆ. ಸೊ ಇವಾಗ ಇಲ್ಲಿ ಕಡ್ಡಿ ಚಿಪ್ಸ್ ತಂದಿದ್ದಾರೆ. ಆ್ಯಕ್ಚುಲಿ ನಾನು ಇದನ್ನೇ ತೊಗೊಂಡು ಬನ್ನಿ, ಅದನ್ನೇ ತೊಗೊಂಡು ಬನ್ನಿ ಅಂತ ಏನೂ ಹೇಳಿಲ್ಲ, ಏನಾದರೂ ಖಾರವಾಗಿ ತೊಗೊಂಡು ಬನ್ನಿ ಅಂತ ಹೇಳಿದೆ. ಸೊ ಒಳ್ಳೆ ಕೆಲಸ ಮಾಡಿದ್ದಾರೆ, ಇದನ್ನು ತೊಗೊಂಡು ಬಂದು ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ಇನ್ನೂ ಏನೋ ತಂದಿದ್ದಾರೆ, ಮೊಸರು. ಇದು ನೈಸ್ ಗೈಸ್. ನನಗೆ ಆ್ಯಕ್ಚುಲಿ ಖುಷಿ ಆಗ್ಬಿಡುತ್ತೆ ಗೊತ್ತಾ. ಇವಾಗ ಇವರೆಲ್ಲರೂ ಹೊರಗಡೆ ಹೋದಾಗ ನಾನು ಸ್ಪೆಸಿಫಿಕ್ಕಾಗಿ ಹೇಳಬೇಕು, ಓಕೆ ಇದನ್ನು ತೊಗೊಂಡು ಬನ್ನಿ ಅಂತ, ಓಕೆನಾ? ಇವತ್ತು ನಾನು ಏನಾದ್ರು ಖಾರವಾಗಿ ತೊಗೊಂಡು ಬನ್ನಿ, ಏನು ಕಾಣಿಸುತ್ತೋ ಅದನ್ನು ಅಂತ ಅಂದೆ. ಬಟ್ ಒಳ್ಳೆ ಐ ಮೀನ್ ನಂಗೆ ಇಷ್ಟ ಆಗೋ ಥರನೇ ತಂದಿದ್ದಾರೆ ಗೈಸ್. ಟೈಮ್ ನೋಡಿ ಎಷ್ಟಾಗಿದೆ ಅಂತ, 2:30 ಆಗ್ತಿದೆ. ನಾನು ಕರೆಕ್ಟ್ ಟೈಮಿಗೆ ಊಟ ತಿಂಡಿ ಎಲ್ಲ ಮಾಡಬೇಕು ಅಂತ 1 o'clock ಅಡುಗೆ ರೆಡಿ ಇರುತ್ತೆ ನಮ್ಮ ಮನೇಲಿ, ಓಕೆನಾ? 1 o'clock ರೆಡಿ ಇರುತ್ತೆ. ಬಟ್ ನಾನು ತಿನ್ನೋದು ನೋಡಿ 2:30 ಆಯಿತು, ಇನ್ನು 3 ಗಂಟೆ ಆಗುತ್ತೋ ಗೊತ್ತಿಲ್ಲ, ಎಷ್ಟೊತ್ತಿಗೆ ಊಟ ಮಾಡ್ತೀವಿ ಅಂತಲೇ ಗೊತ್ತಿಲ್ಲ. ಅದೇ ಯಾವಾಗಲಾದ್ರೂ ಓಕೆ ಬಿಡು, ಇವತ್ತು ಸ್ವಲ್ಪ ಲೇಟಾಗಿ ಅಂದರೆ ಬ್ರೇಕ್ಫಾಸ್ಟ್ ಏನಾದ್ರು ಸ್ವಲ್ಪ ಹೆವಿಯಾಗಿ ತಿಂದಿದ್ರೆ ಓಕೆ ಬಿಡು, ಏನು ಲಂಚ್ ಸ್ವಲ್ಪ ಲೇಟಾಗಿ ಮಾಡೋಣ ಅಂತ 2 o'clock 3 o'clock ಆ ಥರ ಪ್ರಿಪೇರ್ ಮಾಡಿದ್ರೆ ಅವತ್ತು 1 o'clock ಬನ್ನಿ ಊಟ ಮಾಡೋಣ ಅಂತ ಕರೀತಾರೆ ಗೈಸ್. ಈ ವರ್ಕ್ ಫ್ರಮ್ ಹೋಮ್ ನಂಗೆ ಇಷ್ಟ ಇಲ್ಲ. ನಾನು ವರ್ಕ್ ಫ್ರಮ್ ಹೋಮ್ ಅಂದರೆ ಏನೇನೋ ಅಂದ್ಕೊಂಡಿದ್ದೆ ಗೈಸ್, ಬಟ್ ನಾನು ಅಂದ್ಕೊಂಡಿರೋ ಥರ ಯಾವುದೂ ಇಲ್ಲ ಗೈಸ್. ಈ ಬ್ರೇಸ್ಲೆಟ್ ನೋಡಿ, ಇದು ನಾನು ತುಂಬ ಇಷ್ಟಪಟ್ಟು ತಗೊಂಡಂತಹ ಬ್ರೇಸ್ಲೆಟ್ ಇದು. ಇಟ್ಸ್ ವೆರಿ ಬ್ಯೂಟಿಫುಲ್. ವೇಟ್ ಐಲ್ ಶೋ ಯು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅಂತ. ಆ್ಯಂಡ್ ದಿಸ್ ಇಸ್ ಅ ಸಿಲ್ವರ್ ಬ್ರೇಸ್ಲೆಟ್. ಬಟ್ ಇದು ಲಾಕ್ ಸಿಸ್ಟಮ್ ನೋಡಿ ಗೈಸ್. ನೋಡಿ ಈ ಥರ, ಇದು ನೋಡಿ, ಇದು ಈ ಥರ ಲಾಕ್ ಸಿಸ್ಟಮ್, ಓಕೆನಾ? ಇದನ್ನ ನಾನು ಯೂಸೇ ಮಾಡಿಲ್ಲ. ಯಾಕೆ ಅಂತಂದರೆ ಈ ಲಾಕ್ ಇದೆಯಲ್ವಾ, ಇದು ಲೈಕ್ ಬಿದ್ದೋಗುತ್ತೆ, ಸಡನ್ನಾಗಿ ಬಿದ್ದೋಗುತ್ತೆ. ಬಟ್ ಇವಾಗ ಇನ್ನೊಂದು ಅವಸ್ಥೆ ಆಗಿದೆ. ಹಿಂಗೆ ನೋಡಿ, ಇಲ್ಲಿ ಫುಲ್ ಕಿತ್ತೋಗಿದೆ. ಆ್ಯಂಡ್ ಇದು ಪೂರ ಇದನ್ನ ಈ ಥರ ಬೆಂಡ್ ಮಾಡಿದ್ರೆ ಬೆಂಡ್ ಆಗ್ತಾ ಇದೆ. ಐ ಆಮ್ ಫೀಲಿಂಗ್ ರಿಯಲಿ ಸ್ಯಾಡ್ ಬಿಕಾಸ್ ಇದನ್ನು ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಡಿಸೈನ್ ಇದು. ಆ್ಯಂಡ್ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಬ್ರೇಸ್ಲೆಟ್ ಕೂಡ. ಬಟ್ ಯೂಸೇ ಮಾಡಿಲ್ಲ, ಇದು ಇಟ್ಟಿದ್ದ ಕಡೆನೇ ಹಾಳಾಗೋಯ್ತು. ಐ ಆಮ್ ಫೀಲಿಂಗ್ ಸ್ಯಾಡ್. ಈ ತುಂಬ ಇಷ್ಟಪಟ್ಟು ತಗೊಂಡಿದ್ದ ಐಟಮ್ಸ್ ಅದು ಯೂಸ್ ಮಾಡ್ದಿರ ಹಾಳಾದರೆ ತುಂಬ ಬೇಜಾರಾಗುತ್ತೆ. ಇವಾಗ ಈ ಥರದ್ದು ಆ್ಯಕ್ಚುಲಿ ಈ ಥರ ನಾನು ಗೋಲ್ಡಲ್ಲಿ ಮಾಡಿಸ್ಕೋಬೇಕು ಅಂತ ರೆಫ್ರೆನ್ಸಿಗೆ ಇಟ್ಕೊಂಡಿದ್ದೆ ಇದನ್ನು. ಬಟ್ ಏನಾಯಿತು ಅಂತಲೇ ಗೊತ್ತಾಗ್ತಾಯಿಲ್ಲ. ಈಗ ಫುಲ್ ಕಟ್ ಆಗಿಬಿಟ್ಟಿದೆ ನೋಡಿ. ವಿಡಿಯೋ ಅಲ್ಲಿ ಹೇಳೋದಕ್ಕೂ ಅದು ಏನು ಕತೆನೋ ಗೊತ್ತಿಲ್ಲ. ಬೆಳಗ್ಗೆಯಿಂದ ಸ್ಟಿಕ್ಕರು ಬಿದ್ದಿಲ್ಲ ಮತ್ತು ಇದು ಬೊಟ್ಟು ಹೋಗಿಲ್ಲ, ಹಾಗೆ ಇದೆ. ಬೇರೆ ಟೈಮಲ್ಲೆಲ್ಲ ಯಪ್ಪ ದೇವ್ರೆ. ಇವಾಗ ವಿಡಿಯೋ ನೋಡ್ತಾ ಇರೋರೆಲ್ಲ ಅನ್ಕೋಬೇಕು, ಏನು ಬೊಟ್ಟಿಟ್ಕೊಂಡ್ರೆ ಕುಂಕುಮ ಇಟ್ಕೊಂಡ್ರೆ ಹೋಗೋದಿಲ್ಲ, ಸುಮ್ಮನೆ ಇವಳು ಡೌ ಮಾಡಿದ್ಲು ಅಂತ. ಬಟ್ ಇಲ್ಲ ಗೈಸ್, ಇವತ್ತು ಬೆಳಗ್ಗೆ ಇಟ್ಟಿದ್ದು ಹಾಗೆ ಇದೆ. ನನಗೂ ಶಾಕ್ ಆಗ್ತಾಯಿದೆ. ಆ್ಯಂಡ್
ಏನಪ್ಪ ಅಂತಂದರೆ ಇವಾಗ ನಾನು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಪೂಜೆ ಎಲ್ಲ ಮುಗೀತು. ಇನ್ನೊಂದು ಸ್ವಲ್ಪ ರೈಸ್ ಮಾಡಿದ್ರೆ ಇವತ್ತಿನ ಡಿನ್ನರ್ಗೆ ರೆಡಿ ಆಗುತ್ತೆ. ಆ್ಯಂಡ್ ಪೂಜೆ ಮಾಡಿದಾಗ ಅದು ಮನಸಾರೆ ಇಷ್ಟಪಟ್ಟು ಪೂಜೆ ಮಾಡಿದಾಗ ಅದೊಂಥರ ಡಿವೈನ್ ಎನರ್ಜಿ ಫೀಲ್ ಆಗುತ್ತೆ. ಅಂದರೆ ನಾವು ಪೂಜೆನ ಸುಮ್ಮನೆ ಏನೋ ಬೇಕಾಬಿಟ್ಟು ಮಾಡೋದಕ್ಕಿಂತ ಮನಸಾರೆ ಮಾಡ್ತೀವಲ್ಲ, ಆವಾಗ ನಿಮ್ಗೆ ಅದು ಫೀಲ್ ಆಗೇ ಆಗುತ್ತೆ. ಆ್ಯಂಡ್ ತುಂಬ ನೀಡಿರುತ್ತೆ ನಿಮಗೆ. ಇವಾಗ ನೀವು ಮನುಷ್ಯರ ಹತ್ರ ಮಾತಾಡೋಕ್ಕಾಗೋದಿಲ್ಲ, ಅಂಥ ವಿಷಯಗಳನ್ನು ನೀವು ದೇವ್ರ ಹತ್ರ ಹೇಳ್ಕೊಂಡಾಗ ನಿಮ್ಗೆ ಅದೊಂಥರ ಖುಷಿ, ಆ ಫೀಲ್ ಗೊತ್ತಾಗ್ತಲ್ಲ. ವಾಟ್ ಕ್ಯಾನ್ ಐ ಸೇ ಇಸ್ ಜಸ್ಟ್ ಅದೊಂಥರ ಡಿವೈನ್ ಎನರ್ಜಿ, ಪಾಸಿಟಿವ್ ವೈಬ್ಸ್ ಫೀಲ್ ಆಗುತ್ತೆ. ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು. ಇವಾಗ ಡಿನ್ನರ್ ಮಾಡಿ ಮಲ್ಕೊಳ್ಳೋದು ಅಷ್ಟೇ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಆ ದೇವರು ನಿಮ್ಮೆಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ, ಒಳ್ಳೆಯದಷ್ಟೇ ಮಾಡಲಿ ಅಂತ ನಾನು ಪ್ರೇ ಮಾಡ್ತೀನಿ. ನೀವು ಪ್ರೇ ಮಾಡಿ, ಓಕೆನಾ? ಬಾಯ್.